ಮ್ಯಾಜಿಕ್ ಸ್ಪೋಕನ್ ಇಂಗ್ಲೀಷ್ನ ಡೇ 4ನ ಪ್ರಾಕ್ಟೀಸನ್ನು ಮಾಡೋಣ. ಮೊನ್ನೆ ಕಳೆದ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಹ್ಯಾವ್ ಕುರಿತಾಗಿ ನಾವು ಕಲ್ತ್ವಿ. ಇವತ್ತು ಬರೀ ನಾವು ಹ್ಯಾಡನ್ನು ಯಾವ ರೀತಿ ಕಲಿಬೇಕು, ಅದನ್ನು ಈ ಹ್ಯಾಡನ್ನು ಒಂದು ಸಹಾಯಕ ಕ್ರಿಯಾಪದವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ. ಈ ಹ್ಯಾಡ್ ಅಂದರೆ ಏನು ಅಂತಂದರೆ, ಹ್ಯಾಡ್ ಅಂತಂದರೆ ಒಂದಿದ್ದನು ಅಥವಾ ಒಂದಿದ್ದರು ಇತ್ತು ಅಂತ ಅರ್ಥ. ಉದಾಹರಣೆಗೆ ನನ್ನ ತಲೆಯಲ್ಲಿ ಈ ಮುಂದಿನ ಕೂದಲುಗಳು ಮೊದಲಿತ್ತು, ಈಗ ಹುಚ್ಚೋಗಿದ್ದಾವೆ, ಮೀನ್ಸ್ ಇಲ್ಲ, ಮೊದಲು ಒಂದಿದ್ದೆ. ಹಿಂದಿನ ಕಾಲದಲ್ಲಿ ಈ ಹಿಂದೆ ಏನನ್ನಾದರೂ ನಾವು ನಮ್ಮ ಬಳಿ ಇತ್ತು ಅನ್ನೋದಾಗಿತ್ತಂದರೆ ಅಂಥ ಸೆಂಟೆನ್ಸ್ಗಳನ್ನು ನಾವೇನು ಹೇಳ್ತೀವಿ ರೀ, ಹ್ಯಾಡನ್ನು ಬಳಸಿ ಹೇಳ್ತೀವಿ. ಸಿಂಪಲ್ ಆ್ಯಸ್ ಹ್ಯಾಸನ್ನು ಹೆಂಗೆ ಬಳಸಿದ್ವೋ ಅದೇ ರೀತಿ ಇದನ್ನು ಹ್ಯಾಡನ್ನು ಎಲ್ಲ ಸಬ್ಜೆಕ್ಟ್ಗಳಿಗೆ ನಾವು ಬಳಸ್ತೀವಿ. ಎಲ್ಲ ಸಬ್ಜೆಕ್ಟ್ಗಳಿಗೆ ಐ, ವಿ, ಯು, ದೇ, ಈ, ಹಿ, ಶಿ, ಇಟ್, ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಹಿತ ನಾವೇನು ಮಾಡ್ತೀವಿ ರೀ, ಆ್ಯಡನ್ನೇ ಬಳಸ್ತೀವಿ. ಸೆಂಟೆನ್ಸನ್ನು ಮಾಡೋಣ, ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಮಾಡೋಣ. ಶಿ ಹ್ಯಾಡ್ ಏನಪ್ಪ, ಶಿ ಆ್ಯಸ್ ಇಟ್ ಈಸ್ ಸಬ್ಜೆಕ್ಟನ್ನು ತಗೊಂಡ್ವಿ, ಇದನ್ನು ಹ್ಯಾಡನ್ನು ತಗೊಂಡ್ವಿ. ಶಿ ಹ್ಯಾಡ್ ಎ ಬ್ಯೂಟಿಫುಲ್ ಹೌಸ್ ಇನ್ ದಿ ಕಂಟ್ರಿ ಸೈಡ್. ಈ ಕಂಟ್ರಿ ಸೈಡ್ ಅಂದರೆ ಏನು ರೀ, ಹಳ್ಳಿ ಅಂತ ಅರ್ಥ. ಕಂಟ್ರಿ ಸೈಡ್ ಅಂದರೆ ಹಳ್ಳಿ ಅಂತ ಅರ್ಥ. ಅವಳಿಗೆ, ಅವಳು ಅಂದರೆ ಯಾರು ಇಲ್ಲಿ, ಶಿ, ಅವಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸುಂದರ ಮನೆ ಇತ್ತು. ಇವಾಗಿಲ್ಲ, ಅವಾಗಿತ್ತು. ಅವಾಗ ಹಳೆ ಊರಲ್ಲಿತ್ತು, ಇವಾಗ ಆ ಮನೆ ಇಲ್ಲ, ಬಿದ್ದೋಗಿದೆ ಅಂತ ಒಂದು ಅರ್ಥದಲ್ಲಿ ಬರುತ್ತೆ. ಶಿ ಹ್ಯಾಡ್ ಎ ಬ್ಯೂಟಿಫುಲ್ ಹೌಸ್ ಇನ್ ದಿ ಕಂಟ್ರಿ ಸೈಡ್. ಈಗ ನೋಡಿದ್ದೀವಿ. ಇನ್ನೊಂದನ್ನು ನೋಡೋಣ. ಇನ್ನೊಂದು ಈ ಹ್ಯಾಡ್ ಎ ಕಲೆಕ್ಷನ್ ಆಫ್ ರೇರ್ ಕಾಯಿನ್ಸ್. ಇವನಿಗೊಂದು ಅಭ್ಯಾಸ ಇದೆ, ಏನಪ್ಪ ಅಂತಂದರೆ, ಈ ಅಂದ್ರೇನು, ಅವನ ಬಳಿ ಅಪರೂಪದ ನಾಣ್ಯಗಳ ಸಂಗ್ರಹವಿತ್ತು. ಅವನು ಕಲೆಕ್ಷನ್ ಮಾಡ್ತಾ ಇದ್ದ, ಅವನನ್ನು ಹೊಂದಿದ್ದ, ಅವನು ನಾಣ್ಯಗಳನ್ನು ಹೊಂದಿದ್ದ ಅಂತ ಹೇಳ್ಬೋದು. ಇವಾಗಿಲ್ಲ, ಭಾಳ ವರ್ಷ ಆಯ್ತಲ್ಲ, ಎಲ್ಲಿ ಬಿದ್ದೋ ಗೊತ್ತಿಲ್ಲ, ಆ ರೀತಿನೂ ಇರ್ಬೋದು. ಈ ಹ್ಯಾಡ್ ಎ ಕಲೆಕ್ಷನ್ ಆಫ್ ರೇರ್ ಕಾಯಿನ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡೋದಾಯ್ತಂದರೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಹ್ಯಾಡ್ ಎ ಫ್ಯೂ ಕ್ವಶನ್ಸ್ ಅಬೌಟ್ ದಿ ಪ್ರಾಜೆಕ್ಟ್. ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತೀವಿ, ಅವನಿಗೆ ಡೌಟ್ ಇರ್ತಾವ, ಅದಕ್ಕೆ ಆ ಡೌಟ್ ಇದ್ದುವು ಅಂತ ಹೇಳಬೇಕಾಗಿತ್ತಂದರೆ, ಯೋಜನೆಯ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳಿದ್ದವು. ಆ ಯೋಜನೆಯ ಬಗ್ಗೆ ನಮಗೆ ಕೆಲವೊಂದು ಪ್ರಶ್ನೆಗಳಿದ್ದವು ಅಂಥೇಳಿ ಇದರರ್ಥ. ಒಂದಿದ್ದ, ಇತ್ತು, ಒಂದಿದ್ದನು, ಒಂದಿದ್ದರು, ಒಂದಿದ್ದಳು, ಒಂದಿತ್ತು, ಈ ರೀತಿ ಅರ್ಥ ಬರುತ್ತೆ. ನೆಕ್ಸ್ಟ್ ನೋಡೋದಾಯ್ತಂದರೆ, ಶಿ ಹ್ಯಾಡ್ ಎ ಲವ್ಲಿ ಡಾಗ್ ನೇಮ್ಡ್ ಮ್ಯಾಕ್ಸ್. ಏನಂತ, ಶಿ ಹ್ಯಾಡ್ ಎ ಲವ್ಲಿ ಡಾಗ್ ನೇಮ್ಡ್ ಮ್ಯಾಕ್ಸ್. ಸುಂದರ, ಅವಳು, ಅವಳಿಗೆ ಅಥವಾ ಅವಳ ಬಳಿ ಅಂತ ಅರ್ಥ. ಅವಳ ಬಳಿ ಸುಂದರವಾಗಿರ್ತಕ್ಕಂಥ ಅಥವಾ ಅವಳು ಮ್ಯಾಕ್ಸ್ ಎಂಬ ಸುಂದರವಾದ ನಾಯಿಯನ್ನು ಹೊಂದಿದ್ದಳು. ಅವಳು ಮ್ಯಾಕ್ಸ್ ಎಂಬ ಸುಂದರವಾದ ನಾಯಿಯನ್ನು ಹೊಂದಿದ್ದಳು. ಆಕೆಯ ಬಳಿ ನಾಯಿತ್ತು, ಸುಂದರವಾದ ನಾಯಿತ್ತು. ಈಗ ನೋಡ್ರಿ, ನಾಯಿ ಸಾಕಿಸೋ ಕೂಡ ಒಳ್ಳೆ ಫ್ಯಾಷನ್ ಆಗಿದೆ. ಸುಮಾರು ಜನ ಒಳ್ಳೊಳ್ಳೆ ನಾಯಿಗಳನ್ನು ಸಾಕ್ತಾರೆ, ಅದು ಒಳ್ಳೆ ಅಭ್ಯಾಸ ಕೂಡ. ಓಕೆ, ನೆಕ್ಸ್ಟ್ ನೋಡೋದಾಯ್ತಂದರೆ, ದೇ ಹ್ಯಾಡ್ ಎ ಲಾರ್ಜ್ ಫ್ಯಾಮಿಲಿ. ಈಗೆಲ್ಲ ಸಣ್ಣ ಸಣ್ಣ ಕುಟುಂಬ, ಮೊದಲೆಲ್ಲ ದೊಡ್ಡ ದೊಡ್ಡ ಕುಟುಂಬಗಳಿರ್ತಿದ್ವು, ಸುಮಾರು ಜನ ವಾಸವಾಗಿದ್ದರು. ಅವರು ದೊಡ್ಡ ಕುಟುಂಬವನ್ನು ಹೊಂದಿದ್ದರು. ಈಗ ಅದು ಒಡೆದು ಚೂರಾಗಿ ಮನೆಯೊಂದು 3 ಬಾಗಿಲು ಹಾಕಿ ಕುಂತಿದೆ, ಯಾರಿಲ್ಲ ಮನೆಯಲ್ಲಿ, ಸಣ್ಣ ಸಣ್ಣ ಮನೆ ಆಗಿದೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾಯ್ತಂದರೆ, ಈ ಹ್ಯಾಡ್ ಆ್ಯನ್ ಓಲ್ಡ್ ಬುಕ್ ಕಲೆಕ್ಷನ್. ಅವನ ಬಳಿ ಹಳೆಯ ಪುಸ್ತಕಗಳ ಅಥವಾ ಪುಸ್ತಕದ ಸಂಗ್ರಹವಿತ್ತು. ಹಳೆಯ ಪುಸ್ತಕಗಳು ಎಲ್ಲೇ ಇದ್ದರೂ ಕೂಡ ಅವನು ಜೋಡಿಸಿಡ್ತಾ ಇದ್ದ ಅಂಥೇಳಿ ಅದರ ಅರ್ಥ. ಅವನ ಬಳಿ ಇತ್ತು ಅಂತ ಅರ್ಥ. ಅವನು ಹೊಂದಿದ್ದ, ಇತ್ತು, ಅವನ ಬಳಿ ಸಂಗ್ರಹವಿತ್ತು ಅಂತ. ನೆಕ್ಸ್ಟು, ಶಿ ಹ್ಯಾಡ್ ಎ ಸ್ಟೈಲಿಶ್ ಬೈಕ್. ಮೊದಲು ಫಸ್ಟಿಗೆ ಆಕೆಯ ಬಳಿ ಹೊಸದಾಗಿರ್ತಕ್ಕಂಥ, ಅವಳ ಬಳಿ ಸೊಗಸಾದ ಬೈಕ್ ಇತ್ತು. ಈಗ ಅದು ಬಿದ್ದು ಎಲ್ಲ ಒಡೆದೋಗಿದೆ. ಮೊದಲೇನಾಗಿತ್ತು, ಹೊಸ ಬೈಕ್ ಇತ್ತದು. ಹೊಸ ಬೈಕನ್ನು ಆಕೆ ಹೊಂದಿದ್ದಳು ಅಥವಾ ಆಕೆಯ ಬಳಿ ಇತ್ತು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಹಿ ಹ್ಯಾಡ್ ಎ ಗ್ರೇಟ್ ಐಡಿಯಾ. ಅವನ ಬಳಿ ಐಡಿಯಾ ಇತ್ತು. ಐಡಿಯಾ ಬಳಿ ಎಲ್ಲರಲ್ಲಿ ಐಡಿಯಾ ಚೆನ್ನಾಗಿರ್ತಾವ್ರಿ, ಆದರೆ ಎಕ್ಸಿಕ್ಯೂಷನ್ ಭಾಳ ದರಿದ್ರವಾಗಿರ್ತಾವೆ. ಅವನು ದೊಡ್ಡ ಯೋಜನೆಯನ್ನು ಹೊಂದಿದ್ದನು. ಐಡಿಯಾ ಅಂದರೆ ಯೋಜನೆ ಇರ್ಬೋದು, ಪ್ಲಾನ್ ಇರ್ಬೋದು, ಏನಾದರೂ ಇರೋ. ಅವನು ದೊಡ್ಡ ಯೋಜನೆಯನ್ನು ಹೊಂದಿದ್ದನು. ಈಗ ಐಡಿಯಾ ಇಲ್ಲ. ಓಕೆ, ನಾವು ಎಷ್ಟೋ ಸರಿ ಇಂಗ್ಲೀಷ್ ಕಲಿಬೇಕು, ದೊಡ್ಡದು ಏನೇನೋ ಆಲೋಚನೆಗಳನ್ನು ಮಾಡಿರ್ತೀವಿ. ಗ್ರೇಟ್ ಐಡಿಯಾಸ್ಗಳು ನಮ್ಮ ಬಳಿ ಇದ್ದವು ಅವಾಗ ಅಂತೇಳಿ ಅರ್ಥ. ನೆಕ್ಸ್ಟು, ಶಿ ಹ್ಯಾಡ್ ಎ ಬ್ಯೂಟಿಫುಲ್ ನೆಕ್ಲೆಸ್.
ಅವಳ ಬಳಿ ಏನಿತ್ತಪ್ಪ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸುಂದರವಾದ ಹಾರವನ್ನು ಹೊಂದಿದ್ದಳು. ಆ ಹಾರ ನೋಡಿ ಎಷ್ಟೋ ಜನ ಪಾಗಲಾಗ್ತಿದ್ರು, ಅಂಥ ಸುಂದರವಾದ ಹಾರ ಆಕೆಯ ಬಳಿ ಇತ್ತು ಅಂತೇಳಿ ಅದರ ಅರ್ಥ. ಸುಂದರವಾಗಿರ್ತಕ್ಕಂಥ ಹಾರವನ್ನು ಆಕೆ ಹೊಂದಿದ್ದಳು. ಶಿ ಹ್ಯಾಡ್ ಎ ಕಲೆಕ್ಷನ್ ಆಫ್ ಆಂಟಿಕ್ ಜ್ಯುವೆಲರಿ. ಹಳೇ ಕಾಲದ್ದು ಬರೇ ನೆಕ್ಲೆಸ್ ಅಷ್ಟೇ ಅಲ್ಲ, ಆಕೆಗೆ ಇನ್ನೂ ಬಳಿ ಆಕೆಯ ಬಳಿ ಪುರಾತನವಾಗಿರ್ತಕ್ಕಂಥ ಆಭರಣಗಳನ್ನು ಹೊಂದಿದ್ದಳು. ಆಕೆ ಪುರಾತನ ಕಾಲದ ಆಭರಣಗಳು ಹಳೆಯವು ಸಹಿತ ಆಕೆ ಬಳಿ ಇತ್ತು. ಈಗ ಮುತ್ತುಡ್ ಫೈನಾನ್ಸಲ್ಲಿ ಒತ್ತಿಟ್ಟಿರ್ಬೋದು, ಇವಾಗಿಲ್ಲ. ಆ ರೀತಿ ಅರ್ಥವನ್ನು ಕೊಡ್ತಕ್ಕಂಥದ್ದು. ಶಿ ಹ್ಯಾಡ್ ಎ ಕಾರ್. ಆಕೆಯ ಬಳಿ ಹಿ ಅಂತಿದೆ, ಯಾಕೋ ಶೀನೇ ಬರ್ತದೆ. ಹಿ ಹ್ಯಾಡ್ ಎ ಕಾರ್. ಅವನ ಬಳಿ ಕಾರು ಇತ್ತು, ಇವಾಗ ಇಲ್ಲ ಅಂತ ಅರ್ಥ. ಇವಾಗ ಕಾರ್ ಐತಿ ಅಂತ ಹೇಳ್ಬೇಕಾಗಿತ್ತಂದ್ರೆ ಏನಪ್ಪ ಅಂತಂದರೆ ಈ ಆ್ಯಸ್ ಎ ಕಾರ್. ಅವನ ಬಳಿ ಈಗ ಕಾರು ಇದೆ ಅಂತ ಅರ್ಥ. ಅದೇ ಈಗ ಕಾರ್ ಇಲ್ಲ, ಮೊದಲು ಇತ್ತು ಅಂದರೆ ಹಿ ಹ್ಯಾಡ್ ಎ ಕಾರ್. ಅವನ ಬಳಿ ಮೊದಲು ಕಾರಿತ್ತು. ಇದು ಈಗ, ಇದು ಹಿಂದೆ, ಅವಾಗ. ಈ ರೀತಿ ಹ್ಯಾಡನ್ನು ಬಳಸಿ ನಾವೇನು ಮಾಡ್ಬೋದು, ಸೆಂಟೆನ್ಸ್ಗಳನ್ನು ಮಾಡ್ಬೋದು. ನೀವು ಕೂಡ ಇದೇ ರೀತಿ ಎಕ್ಸಾಂಪಲ್ಗಳನ್ನು ತಗೊಂಡು ನೀವು ಕೂಡ ಎಕ್ಸಾಂಪಲ್ಗಳನ್ನ ಮಾಡಿ